ಸ್ಥಳದ ನೂರಾರು ತಲೆಬುರುಡೆಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆ ಒಂದು ಕಡೆಯಲ್ಲಿ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈ ಹಿಂದೆ ಸೌಜನ್ಯ ಪ್ರಕರಣ ಇದೆಯಲ್ಲ, ಈ ಪ್ರಕರಣವನ್ನ ರೀಓಪನ್ ಮಾಡೋ ಕಾರಣಕ್ಕೋಸ್ಕರ ತಲೆಬುರುಡೆ ಪ್ರಕರಣವನ್ನ ಈ ತಿಮರೋಡಿ ಗ್ಯಾಂಗ್ ಸೃಷ್ಟಿ ಮಾಡ್ತು ಚಿನ್ನಯ್ಯನನ್ನ ಸೃಷ್ಟಿ ಮಾಡಿದ್ರು. ತಲೆಬುರುಡೆಯನ್ನ ಇವರು ದೊಡ್ಡ ಮಟ್ಟದಲ್ಲಿ ಹೂತಿದ್ದೀವಿ ಅನ್ನೋ ಸುದ್ದಿಯನ್ನ ಚರ್ಚೆ ಆಗುವಂತೆ ಮಾಡಿ, ಅದಾದ ನಂತರ ಎಸ್ಐಟಿ ತನಿಖೆ ನಡೆದು ನಂತರ ಸೌಜನ್ಯ ಸೇರಿದಂತೆ ಎಲ್ಲಾ ಕೇಸ್ಗಳು ತನಿಖೆ ಮಾಡುವಂತ ಉದ್ದೇಶ ಇದರದಾಗಿತ್ತ. ದಿನವೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಪ್ರಕರಣ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಸೌಜನ್ಯ ಸಾವಿನ ಕೇಸನ್ನ ಕೈಗೆತ್ತಿಕೊಳ್ಳುತ್ತಾ ಎಸ್ಐಟಿ. ಸೌಜನ್ಯ ಪ್ರಕರಣದ ಜೊತೆ ಎಲ್ಲಾ ಕೇಸ್ಗಳು ತನಿಖೆ ಆಗತ್ತಾ? ದಿನವೂ ಕುತೂಹಲವನ್ನ ಕೆರಳಿಸ್ತಾ ಇದೆ ಧರ್ಮಸ್ಥಳದ ಪ್ರಕರಣ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಸೌಜನ್ಯ ಪ್ರಕರಣದ ತನಿಖೆ ಆರಂಭ ಆಗುತ್ತಾ? ಉಳಿದಂತೆ ಆನೆ ಮಾವುತ ಸೇರಿದಂತೆ ಇನ್ನೆಲ್ಲಾ ಪ್ರಕರಣಗಳು ಕೂಡ ಧರ್ಮಸ್ಥಳದಲ್ಲಿ ಆಗಿದೆ ಅನ್ನೋದು, ಅವೆಲ್ಲವೂ ಕೂಡ ಈಗ ಮತ್ತೆ ಮರು ತನಿಖೆ ಆಗುತ್ತಾ? ಸ್ಥಳದ ನೂರಾರು ತಲೆಬುರುಡೆಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆ ಒಂದು ಕಡೆಯಲ್ಲಿ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈ ಹಿಂದೆ ಸೌಜನ್ಯ ಪ್ರಕರಣ ಇದೆಯಲ್ಲ, ಈ ಪ್ರಕರಣವನ್ನ ರೀಓಪನ್ ಮಾಡೋ ಕಾರಣಕ್ಕೋಸ್ಕರ ತಲೆಬುರುಡೆ ಪ್ರಕರಣವನ್ನ ಈ ತಿಮರೋಡಿ ಗ್ಯಾಂಗ್ ಸೃಷ್ಟಿ ಮಾಡ್ತು ಚಿನ್ನಯ್ಯನನ್ನ ಸೃಷ್ಟಿ ಮಾಡಿದ್ರು. ತಲೆಬುರುಡೆಯನ್ನ ಇವರು ದೊಡ್ಡ ಮಟ್ಟದಲ್ಲಿ ಹೂತಿದ್ದೀವಿ ಅನ್ನೋ ಸುದ್ದಿಯನ್ನ ಚರ್ಚೆ ಆಗುವಂತೆ ಮಾಡಿ, ಅದಾದ ನಂತರ ಎಸ್ಐಟಿ ತನಿಖೆ ನಡೆದು ನಂತರ ಸೌಜನ್ಯ ಸೇರಿದಂತೆ ಎಲ್ಲಾ ಕೇಸ್ಗಳು ತನಿಖೆ ಮಾಡುವಂತ ಉದ್ದೇಶ ಇದರದಾಗಿತ್ತ. ದಿನವೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಪ್ರಕರಣ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಸೌಜನ್ಯ ಸಾವಿನ ಕೇಸನ್ನ ಕೈಗೆತ್ತಿಕೊಳ್ಳುತ್ತಾ ಎಸ್ಐಟಿ. ಸೌಜನ್ಯ ಪ್ರಕರಣದ ಜೊತೆ ಎಲ್ಲಾ ಕೇಸ್ಗಳು ತನಿಖೆ ಆಗತ್ತಾ? ದಿನವೂ ಕುತೂಹಲವನ್ನ ಕೆರಳಿಸ್ತಾ ಇದೆ ಧರ್ಮಸ್ಥಳದ ಪ್ರಕರಣ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಸೌಜನ್ಯ ಪ್ರಕರಣದ ತನಿಖೆ ಆರಂಭ ಆಗುತ್ತಾ? ಉಳಿದಂತೆ ಆನೆ ಮಾವುತ ಸೇರಿದಂತೆ ಇನ್ನೆಲ್ಲಾ ಪ್ರಕರಣಗಳು ಕೂಡ ಧರ್ಮಸ್ಥಳದಲ್ಲಿ ಆಗಿದೆ ಅನ್ನೋದು, ಅವೆಲ್ಲವೂ ಕೂಡ ಈಗ ಮತ್ತೆ ಮರು ತನಿಖೆ ಆಗುತ್ತಾ? ಸ್ಥಳದ ನೂರಾರು ತಲೆಬುರುಡೆಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆ ಒಂದು ಕಡೆಯಲ್ಲಿ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈ ಹಿಂದೆ ಸೌಜನ್ಯ ಪ್ರಕರಣ ಇದೆಯಲ್ಲ, ಈ ಪ್ರಕರಣವನ್ನ ರೀಓಪನ್ ಮಾಡೋ ಕಾರಣಕ್ಕೋಸ್ಕರ ತಲೆಬುರುಡೆ ಪ್ರಕರಣವನ್ನ ಈ ತಿಮರೋಡಿ ಗ್ಯಾಂಗ್ ಸೃಷ್ಟಿ ಮಾಡ್ತು ಚಿನ್ನಯ್ಯನನ್ನ ಸೃಷ್ಟಿ ಮಾಡಿದ್ರು. ತಲೆಬುರುಡೆಯನ್ನ ಇವರು ದೊಡ್ಡ ಮಟ್ಟದಲ್ಲಿ ಹೂತಿದ್ದೀವಿ ಅನ್ನೋ ಸುದ್ದಿಯನ್ನ ಚರ್ಚೆ ಆಗುವಂತೆ ಮಾಡಿ, ಅದಾದ ನಂತರ ಎಸ್ಐಟಿ ತನಿಖೆ ನಡೆದು ನಂತರ ಸೌಜನ್ಯ ಸೇರಿದಂತೆ ಎಲ್ಲಾ ಕೇಸ್ಗಳು ತನಿಖೆ ಮಾಡುವಂತ ಉದ್ದೇಶ ಇದರದಾಗಿತ್ತ. ದಿನವೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಪ್ರಕರಣ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಸೌಜನ್ಯ ಸಾವಿನ ಕೇಸನ್ನ ಕೈಗೆತ್ತಿಕೊಳ್ಳುತ್ತಾ ಎಸ್ಐಟಿ. ಸೌಜನ್ಯ ಪ್ರಕರಣದ ಜೊತೆ ಎಲ್ಲಾ ಕೇಸ್ಗಳು ತನಿಖೆ ಆಗತ್ತಾ? ದಿನವೂ ಕುತೂಹಲವನ್ನ ಕೆರಳಿಸ್ತಾ ಇದೆ ಧರ್ಮಸ್ಥಳದ ಪ್ರಕರಣ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಸೌಜನ್ಯ ಪ್ರಕರಣದ ತನಿಖೆ ಆರಂಭ ಆಗುತ್ತಾ? ಉಳಿದಂತೆ ಆನೆ ಮಾವುತ ಸೇರಿದಂತೆ ಇನ್ನೆಲ್ಲಾ ಪ್ರಕರಣಗಳು ಕೂಡ ಧರ್ಮಸ್ಥಳದಲ್ಲಿ ಆಗಿದೆ ಅನ್ನೋದು, ಅವೆಲ್ಲವೂ ಕೂಡ ಈಗ ಮತ್ತೆ ಮರು ತನಿಖೆ ಆಗುತ್ತಾ? ಸ್ಥಳದ ನೂರಾರು ತಲೆಬುರುಡೆಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆ ಒಂದು ಕಡೆಯಲ್ಲಿ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈ ಹಿಂದೆ ಸೌಜನ್ಯ ಪ್ರಕರಣ ಇದೆಯಲ್ಲ, ಈ ಪ್ರಕರಣವನ್ನ ರೀಓಪನ್ ಮಾಡೋ ಕಾರಣಕ್ಕೋಸ್ಕರ ತಲೆಬುರುಡೆ ಪ್ರಕರಣವನ್ನ ಈ ತಿಮರೋಡಿ ಗ್ಯಾಂಗ್ ಸೃಷ್ಟಿ ಮಾಡ್ತು ಚಿನ್ನಯ್ಯನನ್ನ ಸೃಷ್ಟಿ ಮಾಡಿದ್ರು. ತಲೆಬುರುಡೆಯನ್ನ ಇವರು ದೊಡ್ಡ ಮಟ್ಟದಲ್ಲಿ ಹೂತಿದ್ದೀವಿ ಅನ್ನೋ ಸುದ್ದಿಯನ್ನ ಚರ್ಚೆ ಆಗುವಂತೆ ಮಾಡಿ, ಅದಾದ ನಂತರ ಎಸ್ಐಟಿ ತನಿಖೆ ನಡೆದು ನಂತರ ಸೌಜನ್ಯ ಸೇರಿದಂತೆ ಎಲ್ಲಾ ಕೇಸ್ಗಳು ತನಿಖೆ ಮಾಡುವಂತ ಉದ್ದೇಶ ಇದರದಾಗಿತ್ತ. ದಿನವೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಪ್ರಕರಣ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಸೌಜನ್ಯ ಸಾವಿನ ಕೇಸನ್ನ ಕೈಗೆತ್ತಿಕೊಳ್ಳುತ್ತಾ ಎಸ್ಐಟಿ. ಸೌಜನ್ಯ ಪ್ರಕರಣದ ಜೊತೆ ಎಲ್ಲಾ ಕೇಸ್ಗಳು ತನಿಖೆ ಆಗತ್ತಾ? ದಿನವೂ ಕುತೂಹಲವನ್ನ ಕೆರಳಿಸ್ತಾ ಇದೆ ಧರ್ಮಸ್ಥಳದ ಪ್ರಕರಣ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಸೌಜನ್ಯ ಪ್ರಕರಣದ ತನಿಖೆ
ಆರಂಭ ಆಗುತ್ತಾ? ಉಳಿದಂತೆ ಆನೆ ಮಾವುತ ಸೇರಿದಂತೆ ಇನ್ನೆಲ್ಲಾ ಪ್ರಕರಣಗಳು ಕೂಡ ಧರ್ಮಸ್ಥಳದಲ್ಲಿ ಆಗಿದೆ ಅನ್ನೋದು, ಅವೆಲ್ಲವೂ ಕೂಡ ಈಗ ಮತ್ತೆ ಮರು ತನಿಖೆ ಆಗುತ್ತಾ? ಸ್ಥಳದ ನೂರಾರು ತಲೆಬುರುಡೆಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆ ಒಂದು ಕಡೆಯಲ್ಲಿ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈ ಹಿಂದೆ ಸೌಜನ್ಯ ಪ್ರಕರಣ ಇದೆಯಲ್ಲ, ಈ ಪ್ರಕರಣವನ್ನ ರೀಓಪನ್ ಮಾಡೋ ಕಾರಣಕ್ಕೋಸ್ಕರ ತಲೆಬುರುಡೆ ಪ್ರಕರಣವನ್ನ ಈ ತಿಮರೋಡಿ ಗ್ಯಾಂಗ್ ಸೃಷ್ಟಿ ಮಾಡ್ತು ಚಿನ್ನಯ್ಯನನ್ನ ಸೃಷ್ಟಿ ಮಾಡಿದ್ರು. ತಲೆಬುರುಡೆಯನ್ನ ಇವರು ದೊಡ್ಡ ಮಟ್ಟದಲ್ಲಿ ಹೂತಿದ್ದೀವಿ ಅನ್ನೋ ಸುದ್ದಿಯನ್ನ ಚರ್ಚೆ ಆಗುವಂತೆ ಮಾಡಿ, ಅದಾದ ನಂತರ ಎಸ್ಐಟಿ ತನಿಖೆ ನಡೆದು ನಂತರ ಸೌಜನ್ಯ ಸೇರಿದಂತೆ ಎಲ್ಲಾ ಕೇಸ್ಗಳು ತನಿಖೆ ಮಾಡುವಂತ ಉದ್ದೇಶ ಇದರದಾಗಿತ್ತ. ದಿನವೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಪ್ರಕರಣ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಸೌಜನ್ಯ ಸಾವಿನ ಕೇಸನ್ನ ಕೈಗೆತ್ತಿಕೊಳ್ಳುತ್ತಾ ಎಸ್ಐಟಿ. ಸೌಜನ್ಯ ಪ್ರಕರಣದ ಜೊತೆ ಎಲ್ಲಾ ಕೇಸ್ಗಳು ತನಿಖೆ ಆಗುತ್ತಾ? ದಿನವೂ ಕುತೂಹಲವನ್ನ ಕೆರಳಿಸ್ತಾ ಇದೆ ಧರ್ಮಸ್ಥಳದ ಪ್ರಕರಣ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಸೌಜನ್ಯ ಪ್ರಕರಣದ ತನಿಖೆ ಆರಂಭ ಆಗುತ್ತಾ? ಉಳಿದಂತೆ ಆನೆ ಮಾವುತ ಸೇರಿದಂತೆ ಇನ್ನೆಲ್ಲಾ ಪ್ರಕರಣಗಳು ಕೂಡ ಧರ್ಮಸ್ಥಳದಲ್ಲಿ ಆಗಿದೆ ಅನ್ನೋದು, ಅವೆಲ್ಲವೂ ಕೂಡ ಈಗ ಮತ್ತೆ ಮರು ತನಿಖೆ ಆಗುತ್ತಾ? ಸ್ಥಳದ ನೂರಾರು ತಲೆಬುರುಡೆಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆ ಒಂದು ಕಡೆಯಲ್ಲಿ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈ ಹಿಂದೆ ಸೌಜನ್ಯ ಪ್ರಕರಣ ಇದೆಯಲ್ಲ, ಈ ಪ್ರಕರಣವನ್ನ ರೀಓಪನ್ ಮಾಡೋ ಕಾರಣಕ್ಕೋಸ್ಕರ ತಲೆಬುರುಡೆ ಪ್ರಕರಣವನ್ನ ಈ ತಿಮರೋಡಿ ಗ್ಯಾಂಗ್ ಸೃಷ್ಟಿ ಮಾಡ್ತು ಚಿನ್ನಯ್ಯನನ್ನ ಸೃಷ್ಟಿ ಮಾಡಿದ್ರು. ತಲೆಬುರುಡೆಯನ್ನ ಇವರು ದೊಡ್ಡ ಮಟ್ಟದಲ್ಲಿ ಹೂತಿದ್ದೀವಿ ಅನ್ನೋ ಸುದ್ದಿಯನ್ನ ಚರ್ಚೆ ಆಗುವಂತೆ ಮಾಡಿ, ಅದಾದ ನಂತರ ಎಸ್ಐಟಿ ತನಿಖೆ ನಡೆದು ನಂತರ ಸೌಜನ್ಯ ಸೇರಿದಂತೆ ಎಲ್ಲಾ ಕೇಸ್ಗಳು ತನಿಖೆ ಮಾಡುವಂತ ಉದ್ದೇಶ ಇದರದಾಗಿತ್ತ. ದಿನವೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಪ್ರಕರಣ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಸೌಜನ್ಯ ಸಾವಿನ ಕೇಸನ್ನ ಕೈಗೆತ್ತಿಕೊಳ್ಳುತ್ತಾ ಎಸ್ಐಟಿ. ಸೌಜನ್ಯ ಪ್ರಕರಣದ ಜೊತೆ ಎಲ್ಲಾ ಕೇಸ್ಗಳು ತನಿಖೆ ಆಗುತ್ತಾ? ದಿನವೂ ಕುತೂಹಲವನ್ನ ಕೆರಳಿಸ್ತಾ ಇದೆ ಧರ್ಮಸ್ಥಳದ ಪ್ರಕರಣ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಸೌಜನ್ಯ ಪ್ರಕರಣದ ತನಿಖೆ ಆರಂಭ ಆಗುತ್ತಾ? ಉಳಿದಂತೆ ಆನೆ ಮಾವುತ ಸೇರಿದಂತೆ ಇನ್ನೆಲ್ಲಾ ಪ್ರಕರಣಗಳು ಕೂಡ ಧರ್ಮಸ್ಥಳದಲ್ಲಿ ಆಗಿದೆ ಅನ್ನೋದು, ಅವೆಲ್ಲವೂ ಕೂಡ ಈಗ ಮತ್ತೆ ಮರು ತನಿಖೆ ಆಗುತ್ತಾ? ಸ್ಥಳದ ನೂರಾರು ತಲೆಬುರುಡೆಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆ ಒಂದು ಕಡೆಯಲ್ಲಿ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈ ಹಿಂದೆ ಸೌಜನ್ಯ ಪ್ರಕರಣ ಇದೆಯಲ್ಲ, ಈ ಪ್ರಕರಣವನ್ನ ರೀಓಪನ್ ಮಾಡೋ ಕಾರಣಕ್ಕೋಸ್ಕರ ತಲೆಬುರುಡೆ ಪ್ರಕರಣವನ್ನ ಈ ತಿಮರೋಡಿ ಗ್ಯಾಂಗ್ ಸೃಷ್ಟಿ ಮಾಡ್ತು ಚಿನ್ನಯ್ಯನನ್ನ ಸೃಷ್ಟಿ ಮಾಡಿದ್ರು. ತಲೆಬುರುಡೆಯನ್ನ ಇವರು ದೊಡ್ಡ ಮಟ್ಟದಲ್ಲಿ ಹೂತಿದ್ದೀವಿ ಅನ್ನೋ ಸುದ್ದಿಯನ್ನ ಚರ್ಚೆ ಆಗುವಂತೆ ಮಾಡಿ, ಅದಾದ ನಂತರ ಎಸ್ಐಟಿ ತನಿಖೆ ನಡೆದು ನಂತರ ಸೌಜನ್ಯ ಸೇರಿದಂತೆ ಎಲ್ಲಾ ಕೇಸ್ಗಳು ತನಿಖೆ ಮಾಡುವಂತ ಉದ್ದೇಶ ಇದರದಾಗಿತ್ತ. ದಿನವೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಪ್ರಕರಣ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಸೌಜನ್ಯ ಸಾವಿನ ಕೇಸನ್ನ ಕೈಗೆತ್ತಿಕೊಳ್ಳುತ್ತಾ ಎಸ್ಐಟಿ. ಸೌಜನ್ಯ ಪ್ರಕರಣದ ಜೊತೆ ಎಲ್ಲಾ ಕೇಸ್ಗಳು ತನಿಖೆ ಆಗುತ್ತಾ? ದಿನವೂ ಕುತೂಹಲವನ್ನ ಕೆರಳಿಸ್ತಾ ಇದೆ ಧರ್ಮಸ್ಥಳದ ಪ್ರಕರಣ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಸೌಜನ್ಯ ಪ್ರಕರಣದ ತನಿಖೆ ಆರಂಭ ಆಗುತ್ತಾ? ಉಳಿದಂತೆ ಆನೆ ಮಾವುತ ಸೇರಿದಂತೆ ಇನ್ನೆಲ್ಲಾ ಪ್ರಕರಣಗಳು ಕೂಡ ಧರ್ಮಸ್ಥಳದಲ್ಲಿ ಆಗಿದೆ ಅನ್ನೋದು, ಅವೆಲ್ಲವೂ ಕೂಡ ಈಗ ಮತ್ತೆ ಮರು ತನಿಖೆ ಆಗುತ್ತಾ?